ಆತ್ಮೀಯರೇ, ಇದು ದಕ್ಷಿಣ ಕಾಶಿ ಶ್ರೀ ತೇರ್ಮಲೇಶ್ವರ ಸ್ವಾಮಿಯ 5ನೇ ದಿನದ ಸಿಂಹ ವಾಹನೋತ್ಸವ ಇವತ್ತು ನೆರವೇರಿತು. ಬೆಳಗ್ಗೆ ಮತ್ತು ಸಂಜೆ 2 ಸಮಯದಲ್ಲಿ ಈಗ ಸಿಂಹ ವಾಹನ ನೋಡ್ತಾ ಇದ್ದೀರ. ಇದು ಕನ್ನಡ ನಾಡಿನ ದಕ್ಷಿಣ ಕಾಶಿ ಶ್ರೀ ತೇರ್ಮಲೇಶ್ವರ ಸ್ವಾಮಿಯ ಹಿರಿಯೂರು ತಾಲೂಕಿನಲ್ಲಿ ನೆಲೆಸಿರ್ತಕ್ಕಂಥ ಬಹಳ ಅಪರೂಪದ ಒಂದು ದೇವಸ್ಥಾನ. ಇದು ಐತಿಹಾಸಿಕವುಳ್ಳ ಒಂದು ದೇವಸ್ಥಾನ. ಇಲ್ಲಿ ನೋಡ್ತಾ ಇದ್ದೀರ. ಸಿಂಹವಾಹನ ನೋಡ್ತಾ ಇದ್ದೀರ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಮತ್ತು ಕರ್ಪೂರದ ಆರತಿಯವರೆಗೂ ಇಲ್ಲಿ ನಡೀತಕ್ಕಂಥ ಎಲ್ಲ ವಿಡಿಯೋಗಳನ್ನು ಈ ಸ್ವಾಮಿಯ ಏನು ವಾಹನೋತ್ಸವದ್ದು ಸ್ವಾಮಿಯ ಪ್ರತಿಯೊಂದು ಕಾರ್ಯಕ್ರಮದ್ದು ನನ್ನ ಕೈಲಾದ ಮಟ್ಟಿಗೆ ನಾನು ಹಾಕ್ತಾ ಇರ್ತೇನೆ. ದಯಮಾಡಿ ನೀವು ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಕಳಿಸ್ಕೊಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ವಾಮಿಯ ಸನ್ನಿಧಿಗೆ ಬಂದು ಈ ಸ್ವಾಮಿಯ ಈಗ ಇದು ಬೆಳಗ್ಗೆ ಟೈಮಲ್ಲಿ ನಡೀತಕ್ಕಂಥ ಒಂದು ಉತ್ಸವ. ಇದು ಪ್ರತಿದಿನವೂ ಸಹ ಬೆಳಗ್ಗೆ ಅಥವಾ ಸಂಜೆ ಎರಡು ಟೈಮಲ್ಲಿ ಬೆಳಗ್ಗೆ ಸಂಜೆ 2 ಸಮಯದಲ್ಲಿ ಈ ಉತ್ಸವಗಳು ನಡೀತಾ ಇರುತ್ತೆ. ಇದು ಬೆಳಗ್ಗೆ ಸಮಯದಲ್ಲಿ ಆಗಲೇ ನಿಮಗೆ ತೋರಿಸಿದ್ರಲ್ಲ ಸಿಂಹವಾಹನದಲ್ಲಿ, ಅದು ರಾತ್ರಿ ಅಂದರೆ ಈಗ ನಡೆದಂಥ ವಾಹನೋತ್ಸವದು. ಇದು ಬೆಳಗ್ಗೆ ಸಮಯದಲ್ಲಿ ಹೋಗ್ತಕ್ಕಂಥ ಒಂದು ಕಾರ್ಯ. ಇದು ಪ್ರತಿದಿನವೂ ಸಹ 2 ಉತ್ಸವಗಳು ನಡೀತಾ ಇರ್ತವೆ. ಅಭಿಮಾನಿಗಳು ನೋಡ್ತಾ ಇದ್ರಲ್ಲ, ಪ್ರೀತಿಯ ಭಕ್ತಾದಿಗಳ ನಿಮ್ಮೆಲ್ಲರ ಸಹಕಾರ ಸದಾಕಾಲ ಈ ಶಂಕರ್ನಾಗ್ DSTV ಇವರ ಮೇಲೆ ಇರಲಿ. ಈ ಸ್ವಾಮಿಯ ಕೃಪೆ ನಿಮಗೆಲ್ಲರೂ ಸಿಗುತ್ತಾ ಇರಲಿ. ನನ್ನ ಕೈಲಾದ ಮಟ್ಟಿಗೆ ಇಲ್ಲಿ ನಡೀತಕ್ಕಂಥ ಕಾರ್ಯಗಳ ಒಂದು ಈಗ ಸಂಜೆಯ ಕಾರ್ಯಕ್ರಮ. ಇದು 7 ಗಂಟೆ ಸಮಯದಲ್ಲಿ ಬರ್ತಕ್ಕಂಥ ಇದು ಸಿಂಹವಾಹನದ ಮೆರವಣಿಗೆ ಇಲ್ಲಿ ನಡೀತಾ ಇದೆ. ವಿಶ್ವಣ್ಣಾಚಾರ್ಯ ಅವರು ಪ್ರಧಾನ ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ.